ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಗೆಳೆಯರೆ, ಈ ಒಂದು ವಿಡಿಯೋದಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರಲ್ಲಿ ಖಾಲಿರ್ತಕ್ಕಂಥ ಡ್ರೈವರ್ ಹುದ್ದೆಗಳಿಗೆ ನೇಮಕಾತಿ ಕೂಡ ನಡೆದಿದೆ. ಕ್ವಾಲಿಫಿಕೇಷನ್ ಯಾವುದು, ಡೇಟ್ ಎಷ್ಟು, ಲಾಸ್ಟ್ ಡೇಟ್ ಯಾವುದು, ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭವಾದ ದಿನಾಂಕ ಯಾವುದು, ಯಾವ್ಯಾವ ಕ್ವಾಲಿಫಿಕೇಷನ್ಗಳು ಇರಬೇಕು ಅಂತ ಎಲ್ಲ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಸಂಪೂರ್ಣವಾದ ಮಾಹಿತಿಯನ್ನು ನೋಡಿ. ನಿಮಗೆ ಕೂಡ ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ವಿಷಯ ತಿಳಿಯುತ್ತೆ ಸ್ನೇಹಿತರೆ. ನೋಡಿ, 27/5/2026 ದಿನಾಂಕದಂದು ವಾಹನ ಚಾಲಕರ ಹುದ್ದೆಗಳಿಗಾಗಿ ನೇರ ನೇಮಕಾತಿ. ಇಲ್ಲಿ ಭೌತಿಕವಾಗಿ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 25/6/2026 ಇಲ್ಲಿ ಲಾಸ್ಟ್ ಡೇಟನ್ನು ನಿಗದಿಪಡಿಸಲಾಗಿದೆ. ಸರಿನಾ? ಸ್ಟಾರ್ಟಿಂಗ್ ಡೇಟ್ ಯಾವುದು? 27/5/2026 ಸ್ಟಾರ್ಟಿಂಗ್ ಡೇಟ್ ಆದರೆ 25/6/2026 ಇಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಆಗಿರುತ್ತೆ ಗೆಳೆಯರೆ. ನೋಡಿ, ವಾಹನ ಚಾಲಕರ ಹುದ್ದೆಗಳಿಗೆ ನೇರ ನೇಮಕಾತಿ. ಇಲ್ಲಿ ಯಾವುದೇ ರೀತಿಯ ಒಂದು ಎಕ್ಸಾಮ್ ಇರೋದಿಲ್ಲ. ನೇರ ನೇಮಕಾತಿ ಮೂಲಕ ನಿಮ್ಮ ಹುದ್ದೆ ಸಿಗತ್ತೆ ಗೆಳೆಯರೆ. ಆಫ್ಲೈನ್ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬೇಕು. ಎಲ್ಲವನ್ನು ಮಾಹಿತಿ ತಿಳಿಸ್ತೀರಾ ನೋಡಿ. ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳು 2 ಚಾಲಕ ಹುದ್ದೆಗಳು ಇಲ್ಲಿ ಖಾಲಿ ಇವೆ. ಇನ್ನು ಖಾಲಿ ಇರುವ ಹುದ್ದೆಗಳ ವರ್ಗೀಕರಣ ನೋಡೋದಾದರೆ, ಉಳಿದ ಮೂಲ ವೃಂದ ಹುದ್ದೆಗಳು 2, ಸಾಮಾನ್ಯ ಅಭ್ಯರ್ಥಿಗೆ ಮೀಸಲು ರಹಿತ 1, ಪರಿಶಿಷ್ಟ ಜಾತಿಗೆ 1 ಹುದ್ದೆಯನ್ನು ಇಲ್ಲಿ ನಿಗದಿಯನ್ನು ಪಡಿಸಲಾಗಿದೆ. ಇನ್ಯಾವುದೇ ಇಲ್ಲಿ ಪ್ರವರ್ಗಕ್ಕೆ ಇಲ್ಲಿ ಹುದ್ದೆ ಇರೋದಿಲ್ಲ ಸ್ನೇಹಿತರೆ. ನೋಡಿ, ವೇತನ ಶ್ರೇಣಿ ನೋಡೋದಾದರೆ, ಚಾಲಕರಿಗೆ ವೇತನ ಶ್ರೇಣಿ ನೋಡಿ 34,100 ರೂಪಾಯಿಗಳಿಂದ 67,600 ರೂಪಾಯಿವರೆಗೂ ಮೊದಲ ಸ್ಯಾಲರಿ ಸಿಗುತ್ತೆ. ನೇಮಕಾತಿ ವಿಧಾನ ನೋಡೋದಾದರೆ, ಅಭ್ಯರ್ಥಿಗಳ ಆಯ್ಕೆಯನ್ನು ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಸೇವಾ ನೇಮಕಾತಿ ಷರತ್ತುಗಳ ಕಾಲಕಾಲಕ್ಕೆ ತಿದ್ದುಪಡಿ ಮಾಡಲಾದ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ವೃಂದ ಮತ್ತು ನೇರ ನೇಮಕಾತಿ ನಿಯಮಗಳ ಅನುಸಾರವಾಗಿ ಮಾಡಲಾಗುತ್ತೆ ಸ್ನೇಹಿತರೆ. ಸರಿನಾ? 5 ವರ್ಷಗಳ ಸಡಿಲಿಕೆಯನ್ನು ನೀಡುವ ಬಗ್ಗೆ ನೋಡಿ, 5 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಕನಿಷ್ಠ ವಿದ್ಯಾರ್ಹತೆ ನೋಡಿ, ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ ತೇರ್ಗಡೆ ಹೊಂದಿರಬೇಕು. ಹಾಗೂ ಲಘು ವಾಹನ ಚಾಲನಾ ಜೊತೆಗೆ ಭಾರೀ ಪ್ರಮಾಣದ ಮೋಟಾರು ವಾಹನ ಚಾಲನೆ ಮಾಡುವ ಚಾಲನಾ ಪರವಾನಗಿಯನ್ನು ಮತ್ತು ವಾಹನ ಚಾಲನೆಯಲ್ಲಿ ಅನುಭವವನ್ನು ಹೊಂದಿರಬೇಕು. ಅಭ್ಯರ್ಥಿ ಕನ್ನಡ ಭಾಷೆಯನ್ನು ಬಲ್ಲವರಾಗಿರಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಕನಿಷ್ಠ SSLC ಮುಗಿದಿರಬೇಕಾಗುತ್ತೆ. SSLC ಕ್ಲಿಯರ್ ಆಗಿ ನಿಮ್ಮ ಲಘು ವಾಹನ ಅಂದರೆ ಸಣ್ಣ ವಾಹನ ಅಥವಾ ದೊಡ್ಡ ವಾಹನಗಳ DL ಇದ್ದರೆ ನೀವು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಮತ್ತು ನಿಮಗೆ ಕನ್ನಡ ಭಾಷೆ ಬಲ್ಲವರಾಗಿರಬೇಕಾಗುತ್ತೆ. ಸರಿನಾ? ಅಂಥವರು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇದು ಕನಿಷ್ಠ ವಿದ್ಯಾರ್ಹತೆ ಆಗಿರುತ್ತೆ ಸ್ನೇಹಿತರೆ. SSLC ಪಾಸ್ ಆಗಿರಬೇಕು, ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಇಷ್ಟು ವಿದ್ಯಾರ್ಹತೆ ಬೇಕು ಸ್ನೇಹಿತರೆ. ಸರಿನಾ? ಇನ್ನು ವಯೋಮಿತಿ ನೋಡಿ, ವಯೋಮಿತಿ ಕನಿಷ್ಠ 18 ವರ್ಷ ಆಗಿರಬೇಕಾಗುತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷಗಳು ಗರಿಷ್ಠ ವಯೋಮಿತಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳಿಗೆ 45 ವರ್ಷಗಳ ವಯೋಮಿತಿಯನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಸ್ನೇಹಿತರೆ. ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ, ಅರ್ಜಿ ಶುಲ್ಕ ಅಭ್ಯರ್ಥಿಗಳು ಭೌತಿಕವಾಗಿ ಅರ್ಜಿಯನ್ನು ಉಲ್ಲೇಖಿಸಿರುವಂತೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಪಾವತಿ, ಗೇಟ್ವೇ ಮೂಲಕ ಅರ್ಜಿಗಳ ಶುಲ್ಕವನ್ನು ಭಾರತೀಯ ಸ್ಟೇಟ್ ಬ್ಯಾಂಕ್ SME ಶಾಖೆ ವಿಲ್ಸನ್ ಗಾರ್ಡನ್ ಬೆಂಗಳೂರು ಇಲ್ಲಿ ಉಳಿತಾಯ ಖಾತೆ ಸಂಖ್ಯೆ ಪಾವತಿಸತಕ್ಕದ್ದು. ಅಭ್ಯರ್ಥಿಯು ಶುಲ್ಕ SBIನ ಯಾವುದೇ ಶಾಖೆಯಲ್ಲಿ ಪಾವತಿಸಬಹುದು ಅಥವಾ ಆನ್ಲೈನ್ ಮೂಲಕ ಪಾವತಿಸಿದಲ್ಲಿ ಚಲನ್ ಮತ್ತು PDF-ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳತಕ್ಕದ್ದು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗ ಪ್ರವರ್ಗದೊಂದಿಗೆ ಸೇರಿದ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಇಷ್ಟು ಅರ್ಜಿ ಶುಲ್ಕದ ಬಗ್ಗೆ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಸೇವಾ ಪರೀಕ್ಷಣಾ ಅವಧಿ, ಆಯ್ಕೆ ವಿಧಾನ ಮತ್ತು ಸಂದರ್ಶನ ನೋಡಿ, ಆಯ್ಕೆ ವಿಧಾನ ನೇರ ನೇಮಕಾತಿ ಆಗಿರೋದ್ರಿಂದ ಸಂದರ್ಶನದ ಮೂಲಕ ನಿಮ್ಮನ್ನು ನೇಮಕಾತಿಗೆ ತಗೊಳ್ತಾರೆ ಗೆಳೆಯರೆ. ಇನ್ನು ಇಷ್ಟು ಈ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ. ಭೌತಿಕವಾಗಿ ಆಫ್ಲೈನ್ ಅರ್ಜಿಗಳನ್ನು ಸಲ್ಲಿಸುವ ವಿಧಾನ ನೋಡೋದಾದರೆ, ಇಲ್ಲಿ ಆನ್ಲೈನ್ ಮೂಲಕ ಇಲ್ಲಿ ಅರ್ಜಿಗಳನ್ನು ತಗೊಳ್ತಿಲ್ಲ, ಆಫ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ತಗೊಳ್ತಾ ಇದ್ದಾರೆ ಸ್ನೇಹಿತರೆ. ಇನ್ನು ಅಭ್ಯರ್ಥಿಯು ಅರ್ಜಿಯ ಕುರಿತು ಮಾಹಿತಿಯನ್ನು ರಾಜ್ಯ ಪ್ರಾಧಿಕಾರದ ಈ ಒಂದು ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಭ್ಯರ್ಥಿಯು ಭೌತಿಕ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ನ್ಯಾಯಾಲಯಗಳ 1ನೇ ಮಹಡಿ, H. ಸಿದ್ದಯ್ಯ ರಸ್ತೆ, ಬೆಂಗಳೂರು ಈ ವಿಳಾಸಕ್ಕೆ ಕಳಿಸತಕ್ಕದ್ದು. ನೋಡಿ, ಈ ಒಂದು ವಿಳಾಸಕ್ಕೆ ನಿಮ್ಮ ಇದೊಂದು ವೆಬ್ಸೈಟ್ನಲ್ಲಿ ನೀವು ಫಾರ್ಮೇಟ್ನ ತೊಗೊಂಡು ಫಿಲ್ ಮಾಡಿ ಈ ಒಂದು ವಿಳಾಸಕ್ಕೆ ಪೋಸ್ಟ್ ಮುಖಾಂತರ ಅರ್ಜಿಗಳನ್ನು ನೀವು ಕಳಿಸ್ಬೇಕಾಗತ್ತೆ ಗೆಳೆಯರೆ.
ಒದಗಿಸಬೇಕಾದ ಇವು ನೋಡೋದಾದರೆ ಫಾರ್ಮೆಟ್ಗಳನ್ನ ಆಧಾರ್ ಕಾರ್ಡ್, SSLC ಅಂಕಪಟ್ಟಿ, ಲಘು ವಾಹನ ಮತ್ತು ಜೊತೆಗೆ ಭಾರಿ ಪ್ರಮಾಣದ ಮೋಟಾರ್ ವಾಹನದ ಸರ್ಕಾರ ಸಾಗಣೆ ಮಾಡುವ ಭಾರಿ ಪ್ರಮಾಣದ ವಾಹನಗಳನ್ನು ಚಾಲನೆ ಮಾಡುವ ಚಾಲನಾ ಪರವಾನಗಿ ಪತ್ರವನ್ನು ನೀವು ಲಗತ್ತಿಸಬೇಕಾಗುತ್ತದೆ. ನೋಡಿ, ಇದೇ ಆ ಅರ್ಜಿ ಫಾರ್ಮೇಟು. ಇದನ್ನೇ ನೀವು ಡೌನ್ಲೋಡ್ ಮಾಡ್ಕೊಳ್ಳತಕ್ಕದಾಗಿದೆ. ಸರಿನಾ? ನೋಡಿ, ಇತ್ತೀಚಿನ ಒಂದು ಭಾವಚಿತ್ರ ಆಗಿರುತ್ತೆ. ಅರ್ಜಿದಾರರ ಹೆಸರು, ಗಂಡ ಅಥವಾ ತಂದೆಯ ಹೆಸರು, ಹುಟ್ಟಿದ ದಿನಾಂಕ ಮತ್ತು ವಯಸ್ಸು, ಲಿಂಗ, ರಾಷ್ಟ್ರೀಯತೆ, ಧರ್ಮ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಲಗತ್ತಿಸುವುದು. ನೋಡಿ, ಅದು ಕೂಡ ಜೆರಾಕ್ಸ್ ಬೇಕು. ಶೈಕ್ಷಣಿಕ ವಿದ್ಯಾರ್ಹತೆ, SSLC ಉತ್ತೀರ್ಣವಾದ ವರ್ಷ, ಒಟ್ಟು ಅಂಕಗಳು, ಪಡೆದ ಅಂಕಗಳು, ಶೇಕಡಾವಾರು ಅಂಕಗಳನ್ನು ಫಿಲ್ ಮಾಡಬೇಕಾಗುತ್ತೆ. ಲಘು ವಾಹನ ಚಾಲನಾ ಜೊತೆಗೆ ಭಾರಿ ಪ್ರಮಾಣದ ಮೋಟಾರು ವಾಹನ ಚಾಲನೆ ಮಾಡುವ ಚಾಲನಾ ಪರವಾನಗಿ ಸಂಖ್ಯೆ ಮತ್ತು ಪಡೆದ ದಿನಾಂಕವನ್ನು ನೀವು ಇಲ್ಲಿ DLನ ಪಡೆದ ದಿನಾಂಕ ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಚಾಲನೆಯಲ್ಲಿ ಪಡೆದಿರುವ ಅನುಭವ, ಅಗತ್ಯ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವುದು. ನೋಡಿ, ಎಷ್ಟು ವರ್ಷಗಳ ಅನುಭವ ಅಂತ ನಿಮಗೆ ಫಿಲ್ ಮಾಡಬೇಕಾಗುತ್ತೆ. ಕಾಯಂ ವಿಳಾಸ, ಸರಿನಾ? ನಿಮ್ಮ ಒಂದು ವಿಳಾಸ ಮತ್ತು ಅಂಚೆ ಯಾವುದು ಅಂತಂದರೆ ಪೋಸ್ಟ್ ಆಫೀಸ್ ಯಾವ ಊರಿನ ಅಂತೇಳಿ ನೀವು ಫಿಲ್ ಮಾಡಬೇಕಾಗತ್ತೆ. ಸರಿನಾ? ಆಧಾರ್ ಕಾರ್ಡ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಇಮೇಲ್ ID, ಲಗತ್ತಿಸಬೇಕಾದ ಇಲ್ಲಿ ದಾಖಲಾತಿಗಳು ನೋಡೋದಾದರೆ SSLC ಅಂಕಪಟ್ಟಿ ಬೇಕು, ಚಾಲನಾ ಪರವಾನಗಿ, DL, ಶುಲ್ಕ ಪಾವತಿಯ ವಿವರ. ಆಗಲೇ ಫಾರ್ಮೇಟ್ ತೊಗೊಳ್ರಿ ಅಂತ ಹೇಳಿದ್ವಲ್ಲ, ಆನ್ಲೈನ್ನಲ್ಲಿ SBI ಶಾಖೆಯಲ್ಲಿ ಹೋಗಿ ತಗೊಂಡಿರ್ತೀರಲ್ಲ, PDF ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಮತ್ತು ಆಧಾರ್ ಕಾರ್ಡ್, ಶಾಲೆಯ ಮತ್ತು ಗಣ್ಯ ವ್ಯಕ್ತಿಯಿಂದ ನಡೆದ ಪ್ರಮಾಣ ಪತ್ರಗಳು, ಇತರೆ ದಾಖಲಾತಿಗಳು ಇದ್ದರೆ ನೀವು ಇಲ್ಲಿ ಫಿಲ್ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ಕೊಡಬೇಕಾಗುತ್ತದೆ. ಜೊತೆಗೆ ಫಾರ್ಮೇಟ್ ಜೊತೆಗೆ ನೀವು ಪೋಸ್ಟ್ಗೆ ಕಳಿಸ್ಬೇಕಾದಂಥ ಇವು ಸರಿನಾ ದಾಖಲಾತಿಗಳು. ಸರಿನಾ? ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಗೆಳೆಯರೆ. ಯಾರಾದರೂ ಡ್ರೈವಿಂಗ್ ಲೈಸೆನ್ಸ್ ಇದ್ದು SSLC ಪಾಸ್ ಆಗಿದ್ದಂಥ ಅಭ್ಯರ್ಥಿಗಳಿದ್ದರೆ ದಯವಿಟ್ಟು ಆಫ್ಲೈನಲ್ಲಿ ಅರ್ಜಿಗಳನ್ನು ನೀವು ಪೋಸ್ಟ್ಗೆ ಕಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೇನೆ. ಯಾರಾದರೂ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿದ್ದರೂ ಕೂಡ ಅವರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ ಚಾನಲ್